ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, EPFO ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಅಥವಾ ಸಿಂಪಲ್ ಲ್ಯಾಂಗ್ವೇಜ್ನಲ್ಲಿ PF ಕಟ್ ಆಗುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ತುಂಬ ಅಪ್ಡೇಟ್ಗಳು ಬಂದಿದ್ದಾವೆ. ಈಗ ನಮ್ಮ ಪ್ರೀತಿಯ ವೀಕ್ಷಕರು ಕೂಡ ಹಲವು ದಿನಗಳಿಂದ EPFO ಲೇಟೆಸ್ಟ್ ಅಪ್ಡೇಟ್ಸ್ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿ ತುಂಬ ಜನ ನಮಗೆ ನೀವು ಆದೇಶ ಕೊಟ್ಟಿದ್ರಿ. ಸೊ EPFO KYCಗೆ ಸಂಬಂಧಪಟ್ಟಂತೆ, ಉಮಂಗ್ ಆ್ಯಪ್ನಲ್ಲಿ EPFOಗೆ ಸಂಬಂಧಪಟ್ಟಂತೆ, ಕ್ಲೇಮ್ ಸೆಟಲ್ಮೆಂಟ್ಗೆ ಸಂಬಂಧಪಟ್ಟಂತೆ ರೀಸೆಂಟಾಗಿ ಬಂದಿರೋ ಒಂದಷ್ಟು ಮೇಜರ್ ಅಪ್ಡೇಟ್ಸ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಸ್ನೇಹಿತರೆ, ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅಂದರೆ ಪ್ರತಿ ಎಂಪ್ಲಾಯಿ ರಿಟೈರ್ಮೆಂಟ್ ಸೇವಿಂಗ್ಸನ್ನು ಮ್ಯಾನೇಜ್ ಮಾಡೋ ಸಂಸ್ಥೆ. ಇದೊಂದು ಸರ್ಕಾರಿ ಸಂಸ್ಥೆ. ಸಾಮಾನ್ಯವಾಗಿ ಪ್ರೈವೇಟ್ ಕಂಪನಿಗಳು, ಫ್ಯಾಕ್ಟರಿ ಸೇರಿದ ಹಾಗೆ ಆರ್ಗನೈಸ್ ಸೆಕ್ಟರ್ ಅಥವಾ ಸಂಘಟಿತ ವಲಯದಲ್ಲಿ ಕೆಲಸ ಮಾಡೋ ಉದ್ಯೋಗಿಗಳು EPFO ಅಡಿಯಲ್ಲಿ ಬರ್ತಾರೆ. ಇದರಲ್ಲಿ ಪ್ರತಿ ತಿಂಗಳು ಆ ನೌಕರರ ಸ್ಯಾಲರಿಯಿಂದ ಸ್ವಲ್ಪ ಹಣ ಕಟ್ಟಾಗಿ PF ಅಕೌಂಟಿಗೆ ಹೋಗುತ್ತೆ. ಅದೇ ಅಕೌಂಟ್ಗೆ ಆ ವ್ಯಕ್ತಿಗೆ ಉದ್ಯೋಗ ಕೊಟ್ಟಿರೋ ಕಂಪನಿ ಕೂಡ ಪ್ರತಿ ತಿಂಗಳು ಹಣವನ್ನು ಹಾಕುತ್ತೆ. ಆ ಹಣಕ್ಕೆ ಎಂಪ್ಲಾಯಿಗಳಿಗೆ ಬಡ್ಡಿ ಕೂಡ ಸಿಗುತ್ತೆ. ಜೊತೆಗೆ ಎಮರ್ಜೆನ್ಸಿ ಇದ್ದಾಗ ವಿತ್ಡ್ರಾ ಕೂಡ ಮಾಡ್ಕೋಬಹುದು. ಅದ್ರ ಜೊತೆಗೆ EPFO ಎಂಪ್ಲಾಯಿಗಳ ಪೆನ್ಷನ್, ಇನ್ಶೂರೆನ್ಸ್ ಸರ್ವಿಸ್ಗಳನ್ನು ಕೂಡ ಮ್ಯಾನೇಜ್ ಮಾಡುತ್ತೆ. ಒಟ್ಟಾರೆಯಾಗಿ ಪ್ರೈವೇಟ್ ಎಂಪ್ಲಾಯಿಗಳಿಗೆ ಫಿನಾನ್ಷಿಯಲ್ ಸೆಕ್ಯೂರಿಟಿ ಕೊಡುತ್ತೆ. ಖಾಲಿ ಕೈಲಿ ರಿಟೈರ್ ಆಗದಂತೆ ನೋಡ್ಕೊಳ್ಳೋಕೆ ಪ್ರಯತ್ನ ಪಡುತ್ತೆ. ಈಗ EPFOನಲ್ಲಿ ಇತ್ತೀಚೆಗೆ ಬಂದಿರೋ ಅಪ್ಡೇಟ್ಸ್ ಬಗ್ಗೆ ನಾವು ಕ್ವಿಕ್ ಆಗಿ ನೋಡೋಣ. KYC ಇನ್ನಷ್ಟು ಸುಲಭ. EPFO ಆಧಾರನ್ನ UAN ಯೂನಿವರ್ಸಲ್ ಅಕೌಂಟ್ ನಂಬರ್ ಜೊತೆಗೆ ಲಿಂಕ್ ಮಾಡೋ ವಿಧಾನವನ್ನ ಇನ್ನಷ್ಟು ಈಸಿ ಮಾಡಿದೆ. ಸ್ನೇಹಿತರೆ, ಈ UAN ಬ್ಯಾಂಕ್ ಅಕೌಂಟ್ಗಳಿಗೆ ಪ್ಯಾನ್ ಇರೋ ತರ PF ಅಕೌಂಟ್ಗಳಿಗೆ UAN ಕಾರ್ಡ್ ಇರುತ್ತೆ ಅಥವಾ 12 ಡಿಜಿಟ್ನ UAN ನಂಬರ್ ಇರುತ್ತೆ. ಸೊ ಒಬ್ಬ ಎಂಪ್ಲಾಯಿ ಕಂಪನಿ ಚೇಂಜ್ ಮಾಡಿದ್ರು ಕೂಡ UAN ಚೇಂಜ್ ಆಗಲ್ಲ. ಒಬ್ಬ ಎಂಪ್ಲಾಯಿಗೆ ಒಂದೇ UAN ಫಾರ್ ಎವರ್ ಇರುತ್ತೆ. ಆ UAN ಜೊತೆಗೆ ನಿಮ್ಮ ಆಧಾರ್ ಲಿಂಕ್ ಆಗಿರಬೇಕು. ಮೊದಲು ಆಧಾರ್ನ UAN ಜೊತೆಗೆ ಲಿಂಕ್ ಮಾಡೋಕೆ EPFO ಅಪ್ರೂವಲ್ ಬೇಕಿತ್ತು, ಆದ್ರೆ ಈಗ ಬೇಕಾಗಿಲ್ಲ. ಈಗ ಹೊಸದಾಗಿ ಬಂದಿರೋ EPFO ಸರ್ಕ್ಯುಲರ್ನಲ್ಲಿ ಇದರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದಾರೆ. ಆಧಾರ್ ಹಾಗೂ UAN ರೆಕಾರ್ಡ್ಗಳಲ್ಲಿ ನಿಮ್ಮ ಹೆಸರು, ಜೆಂಡರ್ ಮತ್ತು ಡೇಟ್ ಆಫ್ ಬರ್ತ್ ಸೇಮ್ ಇದ್ರೆ, ಮ್ಯಾಚಿಂಗ್ ಇದ್ರೆ EPFO ಅಪ್ರೂವಲ್ ಇಲ್ಲದೆ ಲಿಂಕ್ ಆಗುತ್ತೆ. ಎಂಪ್ಲಾಯರ್ ಪೋರ್ಟಲ್ನಲ್ಲೇ ಈಗ ಇದಕ್ಕೆ ಆಪ್ಷನ್ ಕೊಡಲಾಗಿದೆ. ಸೊ ನಿಮ್ಮ ಕಂಪನಿಯ ಪೋರ್ಟಲ್, ನಿಮ್ಮ ಕಂಪನಿ ಸೈಡ್ ಅವ್ರದ್ದೊಂದು ಲಾಗಿನ್ ಇರುತ್ತೆ ನಿಮ್ಮ ಅಕೌಂಟ್ಗೆ, ಅವ್ರ ಸೈಡಿಂದನೂ ಕೂಡ ಅಲ್ಲಿ ಹೋಗಿ ಅವರು ಅದನ್ನ ಅಪ್ರೂವ್ ಮಾಡಿಬಿಡ್ಬೋದು. ಏನೋ ಉಮಂಗ್ ಆ್ಯಪ್ಗೆ ಸಂಬಂಧಪಟ್ಟಂತೆ ಮೇಜರ್ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಅದ್ರ ಬಗ್ಗೆ ನೋಡೋಕ್ಕೂ ಮುಂಚೆ ನಿಮಗೊಂದು ಇಂಪಾರ್ಟೆಂಟ್ ಮಾಹಿತಿ. ಆಗಲೇ ಹೇಳಿದ ಹಾಗೆ ಸರ್ಕಾರ PF ಸಿಸ್ಟಮ್ ತಂದಿರೋದೇ ಪ್ರೈವೇಟ್ ಎಂಪ್ಲಾಯೀಸ್ ಖಾಲಿ ಕೈಲಿ ರಿಟೈರ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ಆದರೆ ಏನಾಗಿದೆ ಅಂದರೆ ಆಲ್ಮೋಸ್ಟ್ ಎಲ್ಲ ಎಂಪ್ಲಾಯಿಗಳಿಗೂ ಕೆಲಸ ಮಾಡ್ತಿದ್ದಾಗಲೇ ಏನಾದರೂ ಎಮರ್ಜೆನ್ಸಿ ಬರುತ್ತೆ. ಅವ್ರಿಗೆ ಏನಾದರೂ ಆಗ್ಬೋದು ಅಥವಾ ಅವರ ಕುಟುಂಬಸ್ಥರಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಬರ್ಬೋದು. ಆಗ ಅನಿವಾರ್ಯವಾಗಿ ತುಂಬ ಜನ PF ವಿಡ್ರಾವಲ್ ಮಾಡ್ತಾರೆ. PFನಲ್ಲೂ ಕೂಡ ಆಪ್ಷನ್ ಇದೆ, ಹೆಲ್ತ್ ಎಮರ್ಜೆನ್ಸಿ ಎಲ್ಲ ವಿಡ್ರಾ ಮಾಡ್ಬೋದು ಅನ್ನೋದು. ಅವಾಗ ಏನು ಮಾಡ್ತಾರೆ, ಹೆಲ್ತ್ ಎಮರ್ಜೆನ್ಸಿ ಕೊಟ್ಟು ವಿಡ್ರಾ ಮಾಡಿಬಿಡ್ತಾರೆ. ಏಕೈಕ ಭವಿಷ್ಯದ ಸೇವಿಂಗ್ಸ್ ಖಾಲಿ ಆಗುತ್ತೆ. ಇನ್ನು ಕೆಲವರು ಸಾಲ ಕೂಡ ಮಾಡಬೇಕಾಗಿ ಬರುತ್ತೆ. ಇರೋ ಸೇವಿಂಗ್ಸ್ ಎಲ್ಲ ಖಾಲಿಯಾಗಿ ಅಂತ ಬೆಲೆ ಏರಿಕೆ ಆಗಿದೆ. ಹೆಲ್ತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸ್ಪಿಟಲ್ ಬಿಲ್ಸ್ ಅಷ್ಟೇ ಏರಿಕೆ ಆಗಿದೆ. ಅದಾಗಬಾರ್ದು ಅಂದರೆ ಸ್ನೇಹಿತರೆ, ಹೆಲ್ತ್ ಇನ್ಶೂರೆನ್ಸ್ ಬಹಳ ಮುಖ್ಯ. ಯಾಕಂದರೆ ಒಂದು ಹೆಲ್ತ್ ಇನ್ಶೂರೆನ್ಸ್ ನಿಮ್ಮ ಮೆಡಿಕಲ್ ಬಿಲ್ನೆಲ್ಲ ಕವರ್ ಮಾಡುತ್ತೆ. ಅದೇ ರೀತಿ ಟರ್ಮ್ ಇನ್ಶೂರೆನ್ಸ್ ಸ್ನೇಹಿತರೆ, ದುಡಿತಾ ಇರೋ ವ್ಯಕ್ತಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ರೆ 400-600 ರೂಪಾಯಿಗೆಲ್ಲ ಯಂಗ್ ಏಜ್ಗೆ ಟರ್ಮ್ ಇನ್ಶೂರೆನ್ಸ್ ಸಿಗ್ಬಿಡುತ್ತೆ. 1 ಕೋಟಿ ಕವರೇಜ್ ಅದೆಲ್ಲ ಸಿಗ್ಬಿಡುತ್ತೆ. ಸೊ 1 ಕೋಟಿ 2 ಕೋಟಿ ಕವರೇಜ್ನ ಟರ್ಮ್ ಇನ್ಶೂರೆನ್ಸ್ 1,200 ರೂಪಾಯಿ ಒಳಗೆಲ್ಲ ಸಿಗೋದ್ರಿಂದ ಫ್ಯಾಮಿಲಿಗೆ ಅಷ್ಟು ಆರ್ಥಿಕ ರಕ್ಷಣೆಯ ಭದ್ರತೆ ಸಿಗುತ್ತೆ ಚಿಕ್ಕ ಪ್ರೀಮಿಯಂನಲ್ಲಿ. ವೀಕೆಂಡಲ್ಲಿ ತಿನ್ನೋ ನಿಮ್ಮ ಬರ್ಗರ್ ಅಥವಾ ಪಿಜ್ಜಾ ಕಾಸ್ಟ್ನಲ್ಲೇ ಸಿಕ್ಬಿಡುತ್ತೆ. ಆದರೆ ಒಂದು ವೇಳೆ ದುರದೃಷ್ಟವಶಾತ್ ಅಂತ ಘಟನೆ ಆಗಿಬಿಟ್ರೆ, ಯಾರಿಗೂ ಆಗಬಾರ್ದು, ಬಟ್ ಆದರೆ ಮನುಷ್ಯರಲ್ವಾ, ಏನಾದ್ರು ಆಗಿಬಿಟ್ರೆ ಆ ದುಃಖದ ನಡುವೆ ಫ್ಯಾಮಿಲಿಯವರು ಆರ್ಥಿಕವಾಗಿ ಮುಂದೇನು, ಈತನ ಸ್ಯಾಲ್ರಿ ಮೇಲೆ ಡಿಪೆಂಡ್ ಆಗಿದ್ವಿ, ಮುಂದೇನು ಅಂತ ಯೋಚನೆ ಮಾಡ್ತಾ ಕೂರೋ ಪರಿಸ್ಥಿತಿ ಬರುತ್ತಲ್ಲ. ಹಂಗೆ ಆಗಲ್ಲ ಟರ್ಮ್ ಇನ್ಶೂರೆನ್ಸ್ ಇದ್ರೆ. ಹಾಗಾಗಿ ನೀವು ಯಾವುದೇ ಆರ್ಥಿಕ ತಜ್ಞರನ್ನು ಕೇಳಿದ್ರು ಕೂಡ, ಫಿನಾನ್ಷಿಯಲ್ ಪ್ಲಾನರನ್ನು ಕೇಳಿದ್ರು ಕೂಡ, ಅವ್ರು ನಿಮಗೆ ಫಸ್ಟ್ ಸಜೆಸ್ಟ್ ಮಾಡೋದು, ಫಸ್ಟ್ ದುಡೀರಿ, ಸೇವ್ ಮಾಡಿ, ಫಸ್ಟ್ ಟರ್ಮ್ ಆ್ಯಂಡ್ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿ, ಆಮೇಲೆ ಇನ್ವೆಸ್ಟ್ ಮಾಡಿ, ಈ 3 ಮಾಡಿ ಅಂತ. ಹಾಗಾಗಿ ಸ್ನೇಹಿತರೆ, ನಿಮ್ಮಲ್ಲಿ ಯಾರೂ ಕೂಡ ಇನ್ನೂ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂತ ಹೇಳಿದ್ರೆ, ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂತ ಹೇಳಿದ್ರೆ, ಮಾಡಿಸ್ಬೇಕು ಅನ್ನೋ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಹಾಗೂ ಟರ್ಮ್ ಇನ್ಶೂರೆನ್ಸ್ ಎರಡರದ್ದು ಲಿಂಕನ್ನು ಕೊಟ್ಟಿರ್ತೀವಿ. ಕ್ಲಿಕ್ ಮಾಡೋ ಮೂಲಕ ನೀವು ಭಾರತದ ಎಲ್ಲ ಟಾಪ್ ಟರ್ಮ್ ಹಾಗೂ ಹೆಲ್ತ್ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ಆ ಸೆಕ್ಯೂರಿಟಿಯನ್ನು, ಅದೃಶ್ಯ ಭದ್ರತೆಯ ಕೋಟೆಯನ್ನು ನಿಮ್ಮ ಸುತ್ತ ನೀವು ನಿರ್ಮಾಣ ಮಾಡಿಕೊಂಡು ನಿಶ್ಚಿಂತೆಯಿಂದ ಜೀವಿಸ್ಬೋದು. ಆಮೇಲೆ ನಿಮ್ಮ ಸೇವಿಂಗ್ಸ್, ಇನ್ವೆಸ್ಟ್ಮೆಂಟ್ ಪ್ಲಾನ್ನ ನಿಶ್ಚಿಂತೆಯಿಂದ ಮಾಡ್ಬೋದು. ಆ್ಯಂಗ್ಸೈಟಿಯನ್ನು ದೂರ ಮಾಡಿಬಿಡ್ಬೋದು, ಆ ಒತ್ತಡ ದುಗುಡವನ್ನು ದೂರ ಮಾಡಿಬಿಡ್ಬೋದು. ಅಷ್ಟು ನಿಮಗೆ ಮನಶಾಂತಿಯನ್ನು ಕೊಡುತ್ತೆ ಹೆಲ್ತ್ ಮತ್ತು ಟರ್ಮ್ ಇನ್ಶೂರೆನ್ಸ್ಗಳು. ಆಸಕ್ತರು ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟನ್ನು ಮಿಸ್ ಮಾಡದೆ ಚೆಕ್ ಮಾಡಿ ಬನ್ನಿ. ಈಗ EPFOಗೆ ಸಂಬಂಧಪಟ್ಟ ಉಳಿದ ಮಾಹಿತಿಯನ್ನು ಕೂಡ ನಾವು ಕಂಟಿನ್ಯೂ ನೋಡ್ತಾ ಹೋಗೋಣ.
ಉಮಂಗ್ನಲ್ಲೇ UAN. ಎಸ್ ಸ್ನೇಹಿತರೆ, ಹೊಸದಾಗಿ ಕೆಲಸಕ್ಕೆ ಸೇರಿರೋರಿಗೆ ಹೊಸದಾಗಿ PF ಅಕೌಂಟ್ ತೆಗೆಯೋಕೆ UAN ನಂಬರ್ ಬೇಕಲ್ವಾ? ಆ UAN ಜನರೇಟ್ ಮಾಡೋಕೆ ಹಾಗೂ ಆಕ್ಟಿವೇಟ್ ಮಾಡೋಕೆ ಮುಂದೆ ಉಮಂಗ್ ಆಪ್ ನಲ್ಲಿ ಮಾತ್ರ ಸಾಧ್ಯ. ಆಗಸ್ಟ್ 1ನೇ ತಾರೀಕು ಇದಕ್ಕೆ ಸಂಬಂಧಪಟ್ಟಂತೆ EPFO ಸರ್ಕ್ಯುಲರ್ ಬಂದಿದೆ. ಎಕ್ಸ್ಕ್ಲೂಸಿವ್ ಆಗಿ ಉಮಂಗ್ ನಲ್ಲೇ UAN ಜನರೇಟ್ ಮಾಡಬೇಕು ಅಂತ ಹೇಳಲಾಗಿದೆ. ಅದರಲ್ಲೂ ಕೂಡ ಆಧಾರ್ ಬಳಸಿ ಫೇಸ್ ಅಥೆಂಟಿಕೇಶನ್ ಟೆಕ್ನಾಲಜಿ ಮೂಲಕ UAN ಜನರೇಟ್ ಮಾಡಬೇಕು. ಬೇರೆ ಬೇರೆ ಪೋರ್ಟಲ್ಗಳಲ್ಲಿ ಆಗ್ತಾ ಇದ್ದ ಎರರ್ ಗಳನ್ನ ಅವಾಯ್ಡ್ ಮಾಡೋಕೆ ಈ ಸಿಸ್ಟಮ್ ತರಲಾಗಿದೆ. ಸೆಟಲ್ಮೆಂಟ್ ಪ್ರಕ್ರಿಯೆಗೆ ವೇಗ. ಎಸ್ ಸ್ನೇಹಿತರೆ, EPFO ಡೆತ್ ಕ್ಲೇಮ್ ಸೆಟಲ್ಮೆಂಟ್ ಪ್ರಕ್ರಿಯೆನ ಇನ್ನಷ್ಟು ಈಸಿ ಮಾಡಿದೆ. ಈ ಹಿಂದೆ ಹೇಗಿತ್ತು ಅಂದ್ರೆ, ಒಂದ್ ವೇಳೆ EPF ಮೆಂಬರ್ ಅಥವಾ ಉದ್ಯೋಗಿ ಮೃತಪಟ್ಟರೆ, ಅವರಿಗೆ ಅಪ್ರಾಪ್ತ ಮಕ್ಕಳಿದ್ರೆ, ಮೈನರ್ಸ್ ಇದ್ರೆ, PF ಅಮೌಂಟ್ ಅನ್ನ ನೇರವಾಗಿ ಆ ಮಕ್ಕಳ ಅಕೌಂಟ್ಗೆ ಹಾಕೋಕೆ ಗಾರ್ಡಿಯನ್ಶಿಪ್ ಸರ್ಟಿಫಿಕೇಟ್ ಬೇಕಾಗಿತ್ತು. ಆದ್ರೆ ಮಕ್ಕಳಿಗೆ ಈ ಸರ್ಟಿಫಿಕೇಶನ್ ಬೇಗ ಸಿಗ್ತಾ ಇರಲಿಲ್ಲ. ಗಾರ್ಡಿಯನ್ ಆಗೋಕೆ ಯಾರು ಮುಂದೆ ಬರದೇ ಇದ್ರೆ ಬಹಳ ಪ್ರೋಸೆಸ್ ಡಿಲೇ ಆಗ್ತಾ ಇತ್ತು. ಆದರೆ ಇನ್ನು ಮುಂದೆ ಸೆಪರೇಟ್ ಗಾರ್ಡಿಯನ್ಶಿಪ್ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಈ ರಿಕ್ವೈರ್ಮೆಂಟ್ ಅನ್ನ ತೆಗೆದು ಹಾಕಿದ್ದಾರೆ. ಹಾಗಾಗಿ ಮಕ್ಕಳು ಮೈನರ್ ಇದ್ರೂ ಕೂಡ ಬೇಗ ಅವರ ಅಕೌಂಟ್ಗೆ ಅವರ ಪೋಷಕರ ಕಷ್ಟಪಟ್ಟು ದುಡಿದಿಟ್ಟಿದ್ದ ದುಡ್ಡು ಅಂತ ಸಂದರ್ಭದಲ್ಲಿ ಡೆಪಾಸಿಟ್ ಆಗುತ್ತೆ. ಮರಣ ಪರಿಹಾರ ಹೆಚ್ಚಳ. EPFO ನಲ್ಲಿ ಮತ್ತೊಂದು ಮೇಜರ್ ಅಪ್ಡೇಟ್ ಅಂದ್ರೆ, ಎಂಪ್ಲಾಯಿ ಮೃತಪಟ್ಟಾಗ ಅವರ ನಾಮಿನಿಗೆ ಸಿಗೋ ಎಕ್ಸ್ ಗ್ರೇಷಿಯಾ ಅಮೌಂಟ್ ಅಥವಾ ಮರಣ ಪರಿಹಾರ ಜಾಸ್ತಿ ಆಗಿರೋದು. ಮೊದಲು 8.8 ಲಕ್ಷ ರೂಪಾಯಿ ಸಿಗ್ತಾ ಇತ್ತು, ಆದ್ರೆ ಈಗ 15 ಲಕ್ಷ ರೂಪಾಯಿಗೆ ಏರಿಕೆಯಾಗಿದೆ. ಎಲ್ಲ ಸೆಂಟ್ರಲ್ ಬೋರ್ಡ್ ಎಂಪ್ಲಾಯಿಗಳಿಗೆ ಇದು ಅನ್ವಯ ಆಗುತ್ತೆ. ಸ್ಟಾಫ್ ವೆಲ್ಫೇರ್ ಫಂಡ್ ನೇರವಾಗಿ ನಾಮಿನಿ ಬ್ಯಾಂಕ್ ಅಕೌಂಟ್ಗೆ ಹಣ ಡಿಸ್ಪರ್ಸ್ ಆಗುತ್ತೆ. ಆದ್ರೆ ಸದ್ಯಕ್ಕಿಲ್ಲ. 2026 ಏಪ್ರಿಲ್ 1ರಿಂದ ಇದು ಜಾರಿಗೆ ಬರುತ್ತೆ. ಬಟ್ ಅದನ್ನ ಅನೌನ್ಸ್ ಮಾಡಲಾಗಿದೆ. ಇದೇ ಕಾರಣಕ್ಕೆ ನಾವು ಲಾಸ್ಟಿಗೆ ಹೇಳ್ತಾ ಇದ್ದೇವೆ. ಸೊ ಸ್ನೇಹಿತರೆ, ಇವಿಷ್ಟು EPFO ನಲ್ಲಿ ಬಂದಿರೋ ಒಂದಷ್ಟು ಮೇಜರ್ ಅಪ್ಡೇಟ್ಸ್. ಸ್ನೇಹಿತರೆ, EPFO ದ ಸೆಟಲ್ಮೆಂಟ್ ರೇಷಿಯೋ ಬಹಳ ಕಮ್ಮಿ ಇದೆ. 4ರಲ್ಲಿ 1 ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆ. ಹಾಗಾಗಿ ಸ್ನೇಹಿತರೆ, ಡಾಕ್ಯುಮೆಂಟೇಶನ್ ಕರೆಕ್ಟ್ ಆಗಿ ಇಟ್ಕೊಳ್ಳಿ. KYC ಎಲ್ಲವನ್ನ ಅಪ್ ಟು ಡೇಟ್ ಇಟ್ಕೊಂಡಿರಿ. ಆಧಾರಲ್ಲಿ ಒಂಥರ ಹೆಸರು, ಪ್ಯಾನ್ ಕಾರ್ಡ್ ನಲ್ಲಿ ಒಂಥರ ಹೆಸರು, ಬ್ಯಾಂಕ್ ಅಕೌಂಟ್ ಅಲ್ಲಿ ಒಂಥರ ಹೆಸರು, EPFO ನಲ್ಲಿ ಒಂಥರ ಹೆಸರು, ಆ ತರ ಎಲ್ಲ ಮಾಡೋಕೆ ಹೋಗಬೇಡಿ. ಅಪ್ ಟು ಡೇಟ್ ಇಟ್ಕೊಂಡಿರಿ. ಇಲ್ಲಾಂದ್ರೆ ಯಾವುದು ಅಗತ್ಯಕ್ಕೆ ಬಂದಾಗಲೇ ಕೈ ಕೊಡ್ಬೋದು. ಚೆಕ್ ಮಾಡ್ಕೊಳ್ಳಿ ಒಂದ್ಸಲ ಎಲ್ಲವೂ ಕೂಡ. ನೇಮು, ಡೇಟ್ ಆಫ್ ಬರ್ತ್, ಹೆಸರಾದ್ಮೇಲೆ ಇನಿಷಿಯಲ್, ಜೆಂಡರ್, ಅದೆಲ್ಲ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಮ್ಯಾಚಿಂಗ್ ಇದೆಯಾ ನೋಡ್ಕೊಳ್ಳಿ. ನಿಮ್ಮ ಫೋನ್ ನಂಬರ್ ಆಗಿರ್ಬೋದು, ಇಮೇಲ್ ID ಆಗಿರ್ಬೋದು, ಎಲ್ಲ ಕರೆಕ್ಟಾಗಿ ಅಪ್ ಟು ಡೇಟ್ ಇಟ್ಕೊಳ್ಳಿ. ಇನ್ನು ಸ್ನೇಹಿತರೆ, ಕಡೆದಾಗಿ ಕ್ವಿಕ್ ರಿಮೈಂಡರ್, ಹೆಲ್ತ್ ಇನ್ಶೂರೆನ್ಸ್ ಹಾಗೂ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಆಗಲೇ ಹೇಳಿದ್ವಲ್ಲ, ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ ಕೆಲವೇ ಕ್ಲಿಕ್ಸ್ ಅಲ್ಲಿ ಅಪ್ಲೈ ಮಾಡಬಹುದು. ಜೊತೆಗೆ ನಿಮ್ಮ ಬೇಸಿಕ್ ಡೀಟೇಲ್ಸ್ ಹಾಕಿದ್ರೆ ನಿಮ್ಮ ಇವಾಗಿನ ಏಜ್ ಎಷ್ಟು, ನಿಮಗೆ ಎಷ್ಟು ಕವರೇಜ್ಗೆ ಎಷ್ಟು ಪ್ರೀಮಿಯಂ ಬರುತ್ತೆ, ಎಷ್ಟು ಖರ್ಚಾಗುತ್ತೆ, ಎಷ್ಟು ಪ್ರೊಟೆಕ್ಷನ್ ಸಿಗುತ್ತೆ, ಅದೆಲ್ಲವೂ ಕೂಡ ಅಲ್ಲಿ ಬಂದ್ಬಿಡುತ್ತೆ. ಆಮೇಲೆ ನೀವು ನೋಡ್ಕೊಂಡು ಅಪ್ಲೈ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.